ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು ಹಾಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ದಯವಿಟ್ಟು ಕ್ಷಮೆಯಲ್ಲಿ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ. ಈ ಸಿನಿಮಾ ಬಗ್ಗೆ ಯುವನ್ ರಾಬಿನ್ಹುಡ್ ಬಗ್ಗೆ ಹೇಳ್ಬೇಕಂದ್ರೆ ದ ಕ್ಯಾಪ್ಟನ್ ಆಫ್ ದ ಶಿಪ್ ಸಂತೋಷ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆ ನಾನೊಂದು ಸಿನಿಮಾ 2-3 years ಬ್ಯಾಕ್ ಒಂದು ಸಿನಿಮಾ ಮಾಡಿದ್ದೆ. ಸೊ ಅಲ್ಲಿಂದ ಇವಾಗವರೆಗೂ ನಾನು ನೋಡ್ಕೊಂಡ್ಬಂದಿದ್ದೀನಿ. ಒಂದು ಪ್ಯಾಷನೆಟ್ ಪರ್ಸನ್, ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಫ್ಯಾಮ್ಲಿಯಿಂದ ಬಂದು ಒಂದು ದೊಡ್ಡ ಹೆಸರು ಇದ್ರು ಅದನ್ನು ಎಲ್ಲೋ ಒಂದು ಕಡೆ ಯೂಸ್ ಮಾಡಿದೆ. ಇಲ್ಲ, ನಾನು ಒಂದು ಪ್ರೂವ್ ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಂದು ಡೈರೆಕ್ಷನ್ ಪ್ರೂವ್ ಮಾಡಬೇಕು ಅಂತ ಮುಂದೆ ಬಂದಿದ್ದಾರೆ. ಸೊ ಎಲ್ಲ ಒಳ್ಳೇದಾಗಲಿ ಅವ್ರಿಗೆ, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಈ ಸಿನಿಮಾನಲ್ಲಿ ನಂಗೊಂದು ವಿಶೇಷ ಪಾತ್ರ ಕೊಟ್ಟಿದ್ದಾರೆ. ಸೊ ಇಟ್ ವಾಸ್ ನೈಸ್ ವರ್ಕಿಂಗ್. ಬಾಂಬೆನಲ್ಲಿ ಕೆಲಸ ಮಾಡಿದ್ದು ನಾವು. ಬಾಂಬೆನಲ್ಲಿ ಐ ಥಿಂಕ್ ಫಿಲ್ಮ್ ಸಿಟಿನಲ್ಲಿ ಶೂಟ್ ಮಾಡಿದ್ದು. ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು. ಎಲ್ಲೋ ಒಂದು ಕಡೆ ಒಂದು ಹೀರೋಗೆ ಪ್ಯಾರಲಲ್ಲಾಗಿ ಒಂದು ಕ್ಲೈಮ್ಯಾಕ್ಸಲ್ಲಿ ನಂದು ಮತ್ತು ವೀರೇನ್ ಅವರ ಒಂದು ಕಾಂಬಿನೇಷನಲ್ಲಿತ್ತು. ಆ್ಯಂಡ್ ಎಲ್ಲೋ ಒಂದು ಕಡೆ ಹಿ ವಾಸ್ ಲೈಕ್ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಚೆನ್ನಾಗಿ ಮಾಡೋಣ ಧರ್ಮ, ಮೇಕಿಂಗ್ ವೈಸು ಈ ಸಿನಿಮಾ ಚೆನ್ನಾಗಿ ಬರಬೇಕಂತ ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ಅದೇ ನಿಟ್ಟಿನಲ್ಲಿ ವೀರೇನ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಕಂಪ್ಲೀಟ್ ನಾನು ಒಂದು ಕಾಂಬಿನೇಷನ್ ಐ ಥಿಂಕ್ ಒಂದು 2 to 3 days ಶೂಟ್ ಮಾಡಿದ್ವಿ. ಸೊ ಆ ಕಾಂಬಿನೇಷನ್ ಶೂಟ್ ಮಾಡಿದಾಗ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಅವರು ಕಾಲಿಗೆ ಕೈಯೆಲ್ಲ ಒಂದು ರೋಪ್ ಹಾಕಿ ಶೂಟ್ ಮಾಡೋಂಥ ಒಂದು ಸೀಕ್ವೆನ್ಸ್ ಇತ್ತು. ಸೊ ಅದರಲ್ಲಿ ಭಾಳ ಡೆಡಿಕೇಟೆಡ್ ಆಗಿ ಏನೋ ಒಂದು ಅಚೀವ್ ಮಾಡಬೇಕಂತ ಒಂದು ಬಂದಿದ್ದಾರೆ. ಯಾಕಂದರೆ ಅಲ್ಲಿ ಕಾಣ್ತಾ ಇತ್ತು. ಯಾಕಂದರೆ ಸುಮ್ಮನೆ ಬಂದು ನಿರ್ಮಾಪಕರು ದುಡ್ಡು ಹಾಕ್ತಾರೆ, ಅವ್ರ ತಂದೆಯವರು ದುಡ್ಡು ಹಾಕ್ತಾರೆ, ಆರಾಮಾಗಿರ್ಬೋದು. ಬಟ್ ಈ ವಾಸ್ ಲೈಕ್ ಇಲ್ಲ, ನಾನು ಚೆನ್ನಾಗಿ ಪರ್ಫಾರ್ಮ್ ಚೆನ್ನಾಗಿ ಮಾಡಬೇಕಂತಲೇ ಬಂದು ಈ ಸಿನಿಮಾನ ಮಾಡ್ತಾರೆ. ನಾನು ನೋಡಿದೆ. ಸೊ ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. ನಾನು ಲೇಟಾಗಿ ಬಂದಿರೋದು ನನಗೆ ಜ್ಞಾಪಕ ಇಲ್ಲ, ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳ್ಕೊತೀನಿ. ಹಾಗೂ ಎಲ್ಲ ಗಣ್ಯರಿಗೂ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ನಮನಗಳು. ಹಾಗೂ ಪತ್ರಕರ್ತ ಮಿತ್ರರಿಗೂ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಮಿತ್ರರಿಗೂ ಹಾಗೂ ಬಂದಿರೋ ಎಲ್ಲ ಗೆಸ್ಟ್ಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಈ ಸಿನಿಮಾದ ನಿರ್ದೇಶಕರಾದಂಥ ಸಂತೋಷ್ ಕುಮಾರ್, ಸಂತು ಅಂತ ಕರಿತೀನಿ ನಾನು ಪ್ರೀತಿಯಿಂದ ಅವ್ರನ್ನ. ಅವರೊಂಥರ ಅವರು ಒಂದು ಪಿಕ್ಚರ್ ಮಾಡಿದ ಹೀರೋ ಇನ್ನೊಂದು ಪಿಕ್ಚರ್ನಲ್ಲಿ ಇರ್ತಾರೋ ಇಲ್ವೋ, ಒಂದು ಪಿಕ್ಚರ್ ಮಾಡಿದೆ ಹೀರೋಯಿನ್ ಅದು ಇನ್ನೊಂದು ಪಿಕ್ಚರ್ನಲ್ಲಿ ಇರ್ತಾರೋ. ಬಟ್ ನಾನಂತೂ ಅವ್ರ ಪಿಕ್ಚರ್ನಲ್ಲಿ ಇರಲೇಬೇಕು ಅಣ್ಣ, ನೀವು ಇರಲೇ, ಅದು ಚಿಕ್ಕ ಪಾತ್ರ ಆಗಲಿ ದೊಡ್ಡ ಪಾತ್ರ ಆಗಲಿ ನಾನು ಅವ್ರಿಗೆ ಕೇಳೋದು ಇಲ್ಲ, ಏನು ಪಾತ್ರ ಅಂತ ಕೇಳ್ತೀನಿ ಅಷ್ಟೇ. ಒಳ್ಳೆಯವನ ಕೆಟ್ಟವನ, ಯಾರಿಗೆ ತಂದೆ ಇಲ್ಲ, ಯಾರು ಹೀರೋಯಿನಿಗೆ ತಂದೆನ. ಈ ಚಿತ್ರದಲ್ಲಿ ಜಾನು, ಪ್ರೀತಿಯಿಂದ ಜಾನು ಅಂತ ಕರಿತೀನಿ. ಅವರು ಬಿಗ್ ಬಾಸ್ ಹೋಗೋಕ್ಕೆ 1 ವಾರದ ಮುಂಚೆ ನಂದು ಅವ್ರ ಕಾಂಬಿನೇಷನಲ್ಲಿ ಚಿತ್ರೀಕರಣ ಅಂದಿತ್ತು. ಅವರು ನಡ್ಕೊಂಡ ರೀತಿ ಅದೆಲ್ಲ ನೋಡಿ ಮುಂದೆ ಒಳ್ಳೆ ಒಂದು ಭವಿಷ್ಯ ಇದೆ ಅನ್ನೋ ನಂಬಿಕೆ ನನಗಿದೆ. ಹಾಗೂ ಚಿತ್ರದಲ್ಲಿ ನಾಯಕನಾಗಿ ನಟಿಸ್ತಿರೋ ನಮ್ಮ ಶಿವಪ್ಪ ಅವರ ವೀರೇನ್ ಅವರು ನೋಡೋಕ್ಕೆ ಭಾಳ ಸುಂದರವಾಗಿದ್ದಾರೆ. ಒಂಥರ ಸಡನ್ನಾಗಿ ಬಾಲಿವುಡ್ ಜ್ಞಾಪಕ ಬರುತ್ತೆ. ಅದು ಒಳ್ಳೆಯದಾಗಲಿ, ಅವ್ರಿಗೊಂದು ಒಳ್ಳೆ ಓಪನಿಂಗ್ ಸಿಗಲಿ, ಈ ಚಿತ್ರದಿಂದ ಅವ್ರಿಗೆ ಹೆಸರು ಮಾಡಲಿ. ಹಾಗೆ ನನ್ನ ಮಗನೂ ಈ ಚಿತ್ರದಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಾನು ಜಾನುಗೆ ಹೀರೋನಿಗೆ ತಂದೆಯಾಗಿ ಇದರಲ್ಲಿ ಕೆಲಸ ಮಾಡಿದ್ದೀನಿ. ಪ್ರತಿ ಸಾರಿ ನಾನು ಭಗವಂತನಲ್ಲಿ ಬೇಡೋದು ಪ್ರೊಡ್ಯೂಸರ್ ಒಳ್ಳೆಯದಾಗಲಿ ಅಂತೇಳಿ. ಯಾಕಂದರೆ ಆ ಪ್ರೊಡ್ಯೂಸರ್ ಅನ್ನೋರು ಇದ್ರೇ ನಾವೆಲ್ಲ. ಅವ್ರ ಪಿಕ್ಚರ್ ಹಣ ಅವ್ರಿಗೆ ಪ್ರಾಫಿಟ್ ಬರುತ್ತೋ ಲಾಸ್ ಆಗುತ್ತೋ ಏನೇನು ಯೋಚನೆ ಮಾಡದೆ ಒಂದು ಒಳ್ಳೆಯ ಚಿತ್ರ ಮಾಡಬೇಕು ಅಂತ ಹೇಳಿ ಅವರು ನಿರ್ದೇಶಕರು ಕೈ ಜೋಡಿಸಿ ಹಗಲು ರಾತ್ರಿ ದುಡಿದು ಒಂದು ಚಿತ್ರ ಮಾಡ್ತಾರೆ. ಅದರಿಂದ ಮಿನಿಮಮ್ ಈ ಕಾಲದಲ್ಲಿ ಒಂದು 100 ಕುಟುಂಬಗಳಿಗೆ ಊಟಕ್ಕೆ ದಾರಿ ಆಗ್ತಾರೆ. ನಾವು ಅವ್ರ ಚಿತ್ರದಲ್ಲಿ ಮಾಡಿ ನಾನು ಭಗವಂತನಲ್ಲಿ ಬೇಡೋದು ಪ್ರತಿಯೊಂದು ಚಿತ್ರನೂ ಚೆನ್ನಾಗಾಗಲಿ, ಆ ಪ್ರೊಡ್ಯೂಸರ್ಗೆ ಒಳ್ಳೇದಾಗಲಿ ಅಂತೇಳಿ. ಯಾಕೆಂದರೆ ನಾನೊಂದು ಪಿಕ್ಚರ್ನಲ್ಲಿ ಮಾಡ್ತೀನಿ, ನಾಳೆ ಅವ್ರ ಪಿಕ್ಚರ್ನಲ್ಲಿ ನಾನು ಇಲ್ಲದೇ ಇರ್ಬೋದು. ಆದರೆ ನನ್ನಂಥ ಕಲಾವಿದರು, ತಂತ್ರಜ್ಞರು, ಕೆಲಸ ಮಾಡೋರು, ಕಾರ್ಮಿಕರು ಸುಮಾರು ಜನಕ್ಕೆ ಅವರು ಅನ್ನದಾತರಾಗ್ತಾರೆ. ಅದಕ್ಕೆ ಅಪ್ಪಾಜಿಯವರು ರಾಜ್ಕುಮಾರನ್ನು ಅವ್ರು ಯಾವಾಗಲೂ ಹೇಳ್ತಾಯಿದ್ರು, ಅನ್ನದಾತ ಸಂತೋಷವಾಗಿರಬೇಕು, ಅನ್ನದಾತ ಉಳಿಬೇಕು.